ಜಿಯವರ ಜ್ಞಾಪಕ ಚಿತ್ರಶಾಲೆ. ಕೆ.ಟಿ. ಅಪ್ಪಣ್ಣನವರು. ಕೆ.ಟಿ. ಅಪ್ಪಣ್ಣನವರು ಆರುವೇಲು ಬ್ರಾಹ್ಮಣರು. ಅವರ ಮೊದಲ ಸ್ಥಳ ಕೊಳ್ಳೇಗಾಲ. ಅಪ್ಪಣ್ಣನವರ ತಂದೆ ತಿರುಮಲ ಸ್ವಾಮಯ್ಯನವರು. ಅವರು ಬೆಂಗಳೂರು ಜನರಲ್ ಪೋಸ್ಟ್ ಆಫೀಸಿನಲ್ಲಿ ಮೇಲ್ದರ್ಜೆಯ ಗುಮಾಸ್ತರಾಗಿದ್ದರು. ಸಂಬಳ ತಿಂಗಳಿಗೆ 70-80 ರೂಪಾಯಿ. ಇದು ಆ ಕಾಲಕ್ಕೆ ಭಾರೀ ತಲುಬಿನಂತೆಯೇ ಕುಟುಂಬವೂ ಭಾರಿಯದಾಗಿತ್ತು. ತಿರುಮಲ ಸ್ವಾಮಯ್ಯನವರ ಹೆಂಡತಿಯ ಅಣ್ಣಂದಿರು ರಾಮಸ್ವಾಮಯ್ಯನವರು, ಅವರ ಹೆಂಡಿರು ಮಕ್ಕಳು, ತಿರುಮಲ ಸ್ವಾಮಯ್ಯನವರ ಅತ್ತಿಗೆ, ಆಕೆ ಮಡಿ ಹೆಂಗಸು, ನಾದಿನಿಯರು, ಮಡಿಯುಟ್ಟವರು 2-3 ಅವರ ಮಕ್ಕಳು. ಹೀಗೆ ಸಂಸಾರ ದೊಡ್ಡದಾಗಿತ್ತು. ಇದರ ಜೊತೆಗೆ ಅತಿಥಿ ಅಭ್ಯಾಗತರು. ತಿರುಮಲ ಸ್ವಾಮಯ್ಯನವರು ಅವರು ವಾಸವಿದ್ದದ್ದು ಬೆಂಗಳೂರು ಚಿಕ್ಕಪೇಟೆಯ ಸ್ನಾನಘಟ್ಟದ ಸಂದಿಯಲ್ಲಿ. ಅದು ವಿಶಾಲವಾಗಿದ್ದ ಮನೆ. ಅದರ ಒಂದು ಭಾಗದಲ್ಲಿ ತಿರುಮಲ ಸ್ವಾಮಯ್ಯನವರು, ಇನ್ನೊಂದು ಭಾಗದಲ್ಲಿ B.S. ರಾಮಯ್ಯನವರು. ಇವರು ಬೃಹಚ್ಚರಣ ಬ್ರಾಹ್ಮಣರು. ರಾಮಯ್ಯನವರು ಬಾರ್ಟನ್ ಕಂಪನಿಯಲ್ಲಿ ಹೆಡ್ ಅಕೌಂಟೆಂಟ್. ಇವರ ಸಂಸಾರವೂ ಚಿಕ್ಕದ್ದೇನೂ ಅಲ್ಲ. ರಾಮಯ್ಯನವರ ಅಣ್ಣಂದಿರ ಅಳಿಯಂದಿರು ಶೇಷಗಿರಿ ಎಂಬವರು ತಿರುಮಲ ಸ್ವಾಮಯ್ಯನವರಂತೆಯೇ ಜನರಲ್ ಪೋಸ್ಟ್ ಆಫೀಸಿನಲ್ಲಿದ್ದವರು. ಹೀಗೆ ತಿರುಮಲ ಸ್ವಾಮಯ್ಯನವರ ಕುಟುಂಬಕ್ಕೂ ರಾಮಯ್ಯನವರ ಕುಟುಂಬಕ್ಕೂ ಇಬ್ಬರೂ ಒಂದೇ ಜನ ಎನ್ನಿಸುವಷ್ಟು ಸ್ನೇಹವೂ ಸಲಿಗೆಯೂ ಬೆಳೆದಿತ್ತು. ಹೀಗೆ ಆ ದೊಡ್ಡ ಮನೆಯಲ್ಲಿ 2 ಬೇರೆ ಬೇರೆ ಕುಟುಂಬಗಳು ಅತ್ಯಂತ ಅನ್ಯೋನ್ಯತೆಯಿಂದ ಬಾಳಿಕೊಂಡು ನೆಮ್ಮದಿಯಾಗಿ ಇದ್ದರು. ಆಗ ಬಂತು ಬೆಂಗಳೂರಿಗೆ ಪ್ಲೇಗ್ ವ್ಯಾಧಿ. ಇದು ಬಹುಶಃ 1898ರಲ್ಲಿ. ಆ ಮೊದಲನೆಯ ಪ್ಲೇಗಿನಲ್ಲಿ ಸಾವಿರಾರು ಮಂದಿ ಸತ್ತರು. ಸಾವಿರಾರು ಮನೆಗಳು ಹಾಳಾದವು. ಹಾಗೆ ಸತ್ತವರಲ್ಲಿ ತಿರುಮಲ ಸ್ವಾಮಯ್ಯನವರೂ ಒಬ್ಬರು. ಅವರ ಸಹೋದ್ಯೋಗಿಗಳಾಗಿದ್ದ ಶೇಷಗಿರಿಯವರೂ ಕೊಂಚ ಕಾಲದ ಮೇಲೆ ಪ್ಲೇಗಿನಿಂದಲೇ ಸತ್ತರು. ತಿರುಮಲ ಸ್ವಾಮಯ್ಯನವರ ಹಿರಿಯ ಮಗ ಅಪ್ಪಣ್ಣ, ವಯಸ್ಸು 7-8 ಇರಬಹುದು, ಇನ್ನೂ ಮುಂಜಿಯಾಗಿರಲಿಲ್ಲ. ಆ ಸಂಸಾರಕ್ಕೆ ಗತಿಯೇನು? ಆಗ ತಿರುಮಲ ಸ್ವಾಮಯ್ಯನವರ ಸ್ನೇಹಿತ B.S. ರಾಮಯ್ಯನವರು ಆಲೋಚನೆ ಮಾಡಿ ಅಪ್ಪಣ್ಣನು ಒಂದು ಹೋಟೆಲು ವ್ಯಾಪಾರವನ್ನು ನಡೆಸತಕ್ಕದ್ದು ಎಂದು ತೀರ್ಮಾನಿಸಿದರು. ವ್ಯಾಪಾರದ ಆರಂಭ. ಅದಕ್ಕಾಗಿ ತಾವು 300 ರೂಪಾಯಿ ಸಾಲ ತೆಗೆದು ಬೇಕಾದ ಪಾತ್ರೆ ಪದಾರ್ಥಗಳನ್ನು ಕೊಂಡರು. ಆ ಸಂಸಾರದಲ್ಲಿದ್ದ ಮಡಿ ಹೆಂಗಸರು ಅಡಿಗೆ ಮಾಡತಕ್ಕದ್ದು. ಮಜಬೂತ್ ಆಳಾಗಿದ್ದ ರಾಮಸ್ವಾಮಯ್ಯನವರು ಬಡಿಸುವುದು, ಮೇಲ್ವಿಚಾರಣೆ ನೋಡುವುದು, ಲೆಕ್ಕಾಚಾರವೆಲ್ಲ ಅಪ್ಪಣ್ಣನದಾಗಿ ನಡೆಯುವುದು. ಈ ಏರ್ಪಾಟಿಗಾಗಿ ಆರ್ಕಾಟ್ ಶ್ರೀನಿವಾಸಾಚಾರ್ಲು ರಸ್ತೆಯಲ್ಲಿ ಹಳೆಯ ತರುಗುಪೇಟೆಗೆ ತಿರುಗುವ ಕಡೆ ಡಾಕ್ಟರ್ ಗುಂಡಣ್ಣನವರ ರಿಲಯನ್ಸ್ ಮೆಡಿಕಲ್ ಶಾಪಿನ ಪೂರ್ವ ದಿಕ್ಕಿನ ಭಾಗವನ್ನು ಗೊತ್ತು ಮಾಡಿದರು. ಅದು ಪ್ಲೇಗಿನ ಕಾಲವಾದದ್ದರಿಂದ ಬಹುಮಂದಿ ಸರ್ಕಾರಿ ಚಾಕರಿಯಲ್ಲಿದ್ದ ಬ್ರಾಹ್ಮಣರು ತಮ್ಮ ಹೆಂಡಿರು ಮಕ್ಕಳನ್ನು ಬೇರೆ ಊರುಗಳಿಗೆ ಕಳುಹಿಸಿ ಬೆಂಗಳೂರಿನಲ್ಲಿ ಒಬ್ಬೊಬ್ಬರಾಗಿರುತ್ತಿದ್ದರು. ಅಂಥವರ ಉಪಯೋಗಕ್ಕಾಗಿ ಈ ಅಪ್ಪಣ್ಣನವರ ಹೋಟೆಲು. ಆಗಿನ ಊಟದ ಬೆಲೆ ಹೊತ್ತಿಗೆ 2 ಆಣೆ, ದಿನಕ್ಕೆ 4 ಆಣೆ. ಖಾಯಂ ಆಗಿದ್ದವರು ತಿಂಗಳಿಗೆ 7 ರೂಪಾಯಿ ಕೊಡುತ್ತಿದ್ದರು. ಹೀಗೆ ತಕ್ಕಷ್ಟು ಮಂದಿ ಗಿರಾಕಿಗಳು ದೊರೆತರು. ಮನೆಯ ಅಡಿಗೆಯಾದದ್ದರಿಂದ ಎಲ್ಲ ಶುಚಿಯಾಗಿರುತ್ತಿತ್ತು. ಆ ಹೋಟೆಲಿನಲ್ಲಿ ಪ್ರತಿದಿನವೂ ಸಂಜೆ ಅಂಗಡಿ ಮುಂದಿನ ವರಾಂಡದಲ್ಲಿ ಅಪ್ಪಣ್ಣನ್ನು ಕುಳಿತು 2 ಕಾಸಿಗೆ ಒಂದರಂತೆ ಬಾಳೆಕಾಯಿ ಬೋಂಡವನ್ನು ಮಾರಿದ್ದನ್ನು ಎಷ್ಟೋ ಸಾರಿ ಕೇಳಿದ್ದೇನೆ. ಒಳ್ಳೆಯ ಬೋಂಡವಂತೆ, ದೊಡ್ಡದಾಗಿರುತ್ತಿತ್ತಂತೆ. ಅಂಥ ಕಾಲ ಹೋಯಿತೆಂದು ಅಪ್ಪಣ್ಣ ಮರುಗುತ್ತಿದ್ದ. ಹಿಂದೂ ಕಾಫಿ ಕ್ಲಬ್ ವ್ಯಾಪಾರ ಬೆಳೆಯಿತು. 1-2 ವರ್ಷ ಕಳೆದ ಬಳಿಕ ಅಪ್ಪಣ್ಣನ ವ್ಯಾಪಾರ ಅಲ್ಲಿಂದ ಚಿಕ್ಕಪೇಟೆಗೆ ವರ್ಗಗೊಂಡಿತು. ಚಿಕ್ಕಪೇಟೆಯಲ್ಲಿ ಪ್ರಸಿದ್ಧವಾಗಿದ್ದದ್ದು ಅರವ ಮುನಿಷಿ ಕೃಷ್ಣಯ್ಯನವರ ಮನೆ. ಅದರ ಮುಂಭಾಗದಲ್ಲಿಯೇ ಸ್ನಾನಘಟ್ಟದ ಸಂದು. ಕೃಷ್ಣಯ್ಯರ ಮನೆಯ ಎದುರುಗಡೆ 2-3 ಅಂಗಡಿ ಬಿಟ್ಟು ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್. ಅಪ್ಪಣ್ಣನವರಿಗೆ ಪ್ರಸಿದ್ಧಿ ಹೆಚ್ಚಿದ್ದು ಅವರು ಇಲ್ಲಿ ವ್ಯಾಪಾರ ನಡೆಸುತ್ತಿದ್ದಾಗ. ಅವರ ಪ್ರಾಮಾಣಿಕತೆಯಿಂದಲೂ ಸೌಜನ್ಯದಿಂದಲೂ ಮರ್ಯಾದೆಯಿಂದಲೂ ಜನರಿಗೆ ಅವರಲ್ಲಿ ಪ್ರೀತಿ ಗೌರವಗಳು ಬೆಳೆದಿದ್ದವು. 1908ರ ಸುಮಾರಿನಲ್ಲಿ ಅಪ್ಪಣ್ಣನವರ ಹೋಟೆಲು ಒಂದು ಸಂಸ್ಕೃತಿ ಕೇಂದ್ರವಾಗಿತ್ತು. ಅಲ್ಲಿಗೆ ವಿದ್ವಾಂಸರು, ಸಂಗೀತಗಾರರು, ಕಾರ್ಯವಂತ ಜನರು ಎಲ್ಲರೂ ಬರುತ್ತಿದ್ದರು.
ಪ್ರತಿ ಸಂಜೆಯೂ ಸುಮಾರು 6ರಿಂದ 7:30ವರೆಗೆ ಒಂದು ಮಿತ್ರಗೋಷ್ಠಿ ಸೇರುತ್ತಿತ್ತು. ಅವರಲ್ಲೊಬ್ಬರಾದ ಸಂಗೀತ ವಿದ್ವಾನ್ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು ಆ ಗೋಷ್ಠಿಗೆ ಇಂಡಿಪೆಂಡೆಂಟ್ ಬೋರ್ಡ್ ಎಂದು ಹೆಸರಿಟ್ಟಿದ್ದರು. ಹಾಗೆಂದರೆ ಏನೆಂದು ನಾನು ಕೇಳಿದೆ. ಅವರು ಹೇಳಿದರು, ಸ್ವತಂತ್ರವಯ್ಯ, ನಿಮ್ಮ ಬಾಯಿಗಳಿಗೆ ಲಂಗಿಲ್ಲ, ಲಗಾಮಿಲ್ಲ, ಆಡಿದ್ದೇ ಮಾತು, ಕೂಗಿದ್ದೇ ನಾದ. ಅವರೂ ಅದರಲ್ಲಿ ಸೇರಿದ್ದವರೇ. ನಮ್ಮ ಜೊತೆಗೆ ಪ್ರತಿದಿನವೂ ಬರುತ್ತಿದ್ದವರು ಕೆಲವು ಕಾಲ ಮೇಷ್ಟರು ಎಂ ವೆಂಕಟಪ್ಪಯ್ಯನವರು, ಮೇಷ್ಟರು ಎ ನಾರಾಯಣಯ್ಯಂಗಾರ್ಯರು, ಕೆಲವು ಕಾಲ ವಿದ್ವಾನ್ ಬಾಲಸರಸ್ವತಿಗಳು, ವಿದ್ವಾನ್ ವೆಂಕಟಾಚಾರ್ಯರು, ಮಲ್ಲೇಶ್ವರದ ಪಟ್ಟಾಭಿರಾಮಯ್ಯರ್, ಹೀಗೆ 10-15 ಮಂದಿ ಇರಬಹುದು. ನಾವು ಅಲ್ಲಿ ಚರ್ಚಿಸದೇ ಬಿಟ್ಟ ವಿಷಯವಿಲ್ಲ. ಅದು ಸ್ವದೇಶಿ ಸ್ವರಾಜ್ಯಗಳ ಚಳುವಳಿ ಪ್ರಾರಂಭದ ಕಾಲ. 1906ರಲ್ಲಿ ಸೂರತ್ ಪಟ್ಟಣದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದು ಅದು ಮಾಡರೇಟ್ಸ್, ಎಕ್ಸ್ಟ್ರೀಮಿಸ್ಟ್ಸ್ ಎಂದು 2 ಪಕ್ಷಗಳಾಗಿ ಒಡೆಯಿತಷ್ಟೇ. ಪತ್ರಿಕೆಗಳಲ್ಲಿ ಈ ಒಳಕಲಹದ ಚರ್ಚೆ ಪುಂಖಾನುಪುಂಖವಾಗಿ ನಡೆಯುತ್ತಿತ್ತು. ಅದರಿಂದ ನಮ್ಮ ಇಂಡಿಪೆಂಡೆಂಟ್ ಬೋರ್ಡಿಗೆ ಮೊದಲು ಕೊನೆಯಿಲ್ಲದ ಸಾಮಗ್ರಿ. ಅದರ ಜೊತೆಗೆ ಮೈಸೂರಿನ ಅಧಿಕಾರ ಪ್ರಪಂಚದ ವಾರ್ತೆಗಳು, ಊರಿನಲ್ಲಿ ನಡೆದ ಮಾರಾಮಾರಿ, ಸಂಗೀತದ ತರ್ಕಶಾಸ್ತ್ರ ವಿಚಾರದ ತರ್ಕ, ಇವೆಲ್ಲ ಏನೆಂದರೆ ಅದು ಒದಗಿ ಬಂತು. ಗುರುಸ್ವಾಮಯ್ಯರ್. ಒಂದು ದಿನ ನಮ್ಮ ಬೋರ್ಡಿನ ಸದಸ್ಯರೊಬ್ಬರು ಗುರುಸ್ವಾಮಯ್ಯರ್ ಎಂಬುವರು ಇಂಗ್ಲಿಷಿನಲ್ಲಿ ಏನೋ ಹೇಳಿದರು. ಅವರು ಮದ್ರಾಸಿನವರು, ಕನ್ನಡ ಚೆನ್ನಾಗಿ ಬಾರದು, ತುಂಬ ಒಳ್ಳೆಯವರು, ಸಾಧುಗಳು ಮತ್ತು ಸರಸವಾಗಿಯೂ ಹಾಸ್ಯಸಹಿತವಾಗಿಯೂ ಮಾತನಾಡುವರು. ಆದದ್ದರಿಂದ ಅವರು ಎಲ್ಲರಿಗೂ ಇಷ್ಟರಾಗಿದ್ದವರು. ಅವರು ಹೇಳಿದ ಒಂದಾನೊಂದು ಇಂಗ್ಲಿಷ್ ವಾಕ್ಯದಲ್ಲಿ ಬಂದ ಪ್ರಯೋಗವನ್ನು ಕೊಂಚ ತಿದ್ದಬಹುದು ಎಂದು ಸೂಚಿಸಿದೆ. ಆಗ ನಾನು ಹುಡುಗ, 20ರ ಕೆಳಗೆ ಇದ್ದವನು. ಗುರುಸ್ವಾಮಯ್ಯರ್ 50ರ ಸುಮಾರಿನಲ್ಲಿ ಇದ್ದವರು. ಅವರಿಗೆ ಕೊಂಚ ಅಸಮಾಧಾನವಾದದ್ದು ಸ್ವಾಭಾವಿಕ. ನಾನು ದುಡುಕಬಾರದಾಗಿತ್ತು. ಆದರೆ ಗುರುಸ್ವಾಮಯ್ಯರ್ ಕೋಪ ತೋರಿಸಲಿಲ್ಲ, ಅಸಮಾಧಾನ ತೋರಿಸಲಿಲ್ಲ. ನಾನು ಆ ಮಾತನಾಡಿದ ಮೇಲೆ ಅವರು ತಮ್ಮ ತುಟಿಗಳ ಮೇಲೆ ತಾವು ಹೊದ್ದಿದ್ದ ಉತ್ತರೀಯದ ಅಂಚನ್ನು ಸೆಳೆದುಕೊಂಡರು. ಅನಂತರ ಆ ಸಂಜೆ ಅವರು ಮಾತನಾಡಲಿಲ್ಲ. ಮಾರನೆಯ ದಿನ ಎಂದಿನಂತೆ ನಮ್ಮ ಗೋಷ್ಠಿಗೆ ಬಂದರು. ನಗುಮುಖದಿಂದ ಕುಳಿತು ಉಪಾಹಾರ ಸೇವಿಸಿ ನಮ್ಮೊಡನೆ ಕುಳಿತಿದ್ದರು. ಮಾತನಾಡಿಸಿದ್ದಕ್ಕೆ ಬಾಯಿಂದ ಜವಾಬಿಲ್ಲ. ಕೈ ಬೆರಳಿನಿಂದ, ಕಣ್ಣ ಸನ್ನೆಯಿಂದ, ತುಟಿಯ ತಿರುಚಿನಿಂದ ಉತ್ತರ ಹೇಳುತ್ತಿದ್ದರು. ಇದರ ತಾತ್ಪರ್ಯವೇನೆಂದು ಅಪ್ಪಣ್ಣನವರಿಗೆ ಮಾತ್ರ ತಿಳಿದಿತ್ತು. ಅವರು ನಗುತ್ತಿದ್ದರು. 2 ದಿವಸ ಹೀಗೆಯೇ ನಡೆಯಿತು. 4ನೆಯ ದಿವಸ ಅದರ ಅರ್ಥವೇನೆಂದು ನಾನು ಅಪ್ಪಣ್ಣನನ್ನು ಕೇಳಿದೆ. ಆತ ಜವಾಬು ಹೇಳುವಷ್ಟರೊಳಗಾಗಿ ಗುರುಸ್ವಾಮಯ್ಯರೇ ಅಲ್ಲಿಗೆ ಬಂದರು. ಅಪ್ಪಣ್ಣ, ಎನ್ನ ಗುರುಸ್ವಾಮಯ್ಯರ್ ವಾಳ್. ಗುರುಸ್ವಾಮಯ್ಯರ್ ತುಟಿಯ ಮೇಲೆ 2 ಬಲ ಬೆರಳುಗಳನ್ನಿಟ್ಟು ಮಾತನಾಡಿಸಬೇಡಿ ಎಂದು ಸೂಚನೆ ನೀಡಿದರು. ಅಪ್ಪಣ್ಣ, ಅದು ಏ? ಗುರುಸ್ವಾಮಯ್ಯರ್ ಬಲಗೈಯನ್ನು ತುಟಿಗೆ ಅಡ್ಡವಾಗಿರಿಸಿಕೊಂಡು, ಗ್ರಮೇರಿಯನ್ ಒಂದುಟ್ಟಾರಯ್ಯ, ಇನ್ನು ನಾಂ ಮುಚ್ಚು ಹುಡುಕುಡಾದು. ವ್ಯಾಕರಣದವರು ಬಂದು ಬಿಟ್ಟರಯ್ಯ, ಇನ್ನು ನಾವು ಉಸಿರು ಬಿಡುಕೊಡುದು. ಇದನ್ನು ಕೇಳಿ ಎಲ್ಲರೂ ನಕ್ಕರು. ನನಗೆ ಕೊಂಚ ಮನಸ್ಸು ಅಳುಕಿತು. ನಾನು ದುಡುಕಿದ್ದರೆಂದು ತಾನೇ ಈ ಅನರ್ಥ. ಆ ರಾತ್ರಿ ನಾನು ಅಪ್ಪಣ್ಣನನ್ನು ಕರೆದುಕೊಂಡು ಗುರುಸ್ವಾಮಯ್ಯರವರ ಮನೆಗೆ ಹೋದೆ. ಅವರು ಆಗ ತಾನೇ ಮಡಿಯೊಟ್ಟು ಆಹ್ನಿಕದಲ್ಲಿದ್ದರು. ನಾನು ಅವರ 2 ಪಾದಗಳನ್ನೂ ಹಿಡಿದು ನಮಸ್ಕಾರ ಮಾಡಿ ಕ್ಷಮೆ ಬೇಡಿದೆ. ಅವರು ನಸುನಕ್ಕೂ, ಇದಕ್ಕೇನಯ್ಯ ಹುಡುಗಾಟ, ನೀನು ಹುಡುಗ, ನಿನ್ನ ಮಾತನ್ನು ಹುಡುಗನ ಮಾತೆಂದು ತಿಳಿದು ಸಂತೋಷಪಡುವುದು ನನಗೆ ಗೊತ್ತಿಲ್ಲವೇ? ನನ್ನ ಮನೆಯಲ್ಲಿ ಹುಡುಗರಿಲ್ಲವೇ ಎಂದರು. ನನಗೆ ಮನಸ್ಸು ಹಗುರವಾಯಿತು. ಅಂದಿನಿಂದ ಮುಂದೆ ಗುರುಸ್ವಾಮಯ್ಯರ್ ಬೆಂಗಳೂರಿನಲ್ಲಿ ಇದ್ದಷ್ಟು ದಿನವೂ ನನ್ನನ್ನು ಆತ್ಮೀಯನನ್ನಾಗಿ ಎಣಿಸಿ ಪ್ರೀತಿ ತೋರಿಸಿದರು. ಎಸ್ ಜಿ ಶಾಸ್ತ್ರಿ. ನಮ್ಮ ಇಂಡಿಪೆಂಡೆಂಟ್ ಬೋರ್ಡು ಒಂದೊಂದು ಸಾರಿ ರಾತ್ರಿ 8 ಗಂಟೆಯವರೆಗೂ ನಡೆಯುವುದು. ಅಂಥ ಒಂದು ದಿನ ನನ್ನ ಮೈಸೂರು ಸ್ನೇಹಿತರಾದ ಎಸ್ ಜಿ ಶಾಸ್ತ್ರಿಗಳು ಹಿಂದೂ ಕಾಫಿ ಕ್ಲಬ್ಬಿಗೆ ಬಂದು ಅಲ್ಲಿ ಗೋಡೆಯ ಅಂಚಿನಲ್ಲಿ ಬೆಂಚಿನ ಮೇಲೆ ಕುಳಿತರು. ನಾನು ಅದನ್ನು ನೋಡಲಿಲ್ಲ. ಆಗ ಶಾಸ್ತ್ರಿಗಳು ಇನ್ನೂ ವಿದ್ಯಾರ್ಥಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನಲ್ಲಿ ಪ್ರೌಢ ವ್ಯಾಸಂಗ ಮಾಡುತ್ತಿದ್ದರು. ಆಗ ಬೇಸಿಗೆಯ ಕಾಲ. ಬೆಂಗಳೂರಿನಲ್ಲಿ ಆ ಸಾರಿ ಮಳೆ ಬಾರದೆ ಹಾಹಾಕಾರವೆದ್ದಿತ್ತು. ಆಗ ನಮ್ಮ ಗೋಷ್ಠಿಯಲ್ಲೊಬ್ಬರು
ಚಾಮರಾಜಪೇಟೆಯಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಎಚ್ ರಾಮಯ್ಯನವರು ಪರ್ಜನ್ಯ ಜಪಕ್ಕೆ ಏರ್ಪಾಡು ಮಾಡಿದ್ದಾರೆ ಎಂದರು. ನಾನು ಹುಡುಗ ಬುದ್ಧಿಯಿಂದ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯೇ ಎಂದೆ. ಇದು ಎಸ್ ಜಿ ಶಾಸ್ತ್ರಿಗಳ ಕಿವಿಗೆ ಕೇಳಿಸಿತು. ಅವರು ಕೇಳಿದರು. ಎದ್ದು ನಿಂತು, ಹಾಗೆಂದರೆ ಏನು, ನಿಮಗೇನು ತಿಳಿದಿದೆ ಎಂದು ಮೊದಲಾಗಿ ಆರ್ಭಟಿಸಿದರು. ಅಷ್ಟು ಹೊತ್ತಿಗೆ ನನಗೆ ಜ್ಞಾನೋದಯವಾಯಿತು. ಆ ಆಸಾಮಿ ಯಾರೆಂಬ ವಿಷಯದಲ್ಲಿ ನಾನು ಶಾಸ್ತ್ರಿಯ ಹತ್ತಿರ ಹೋಗಿ, ಏನು ಶಾಸ್ತ್ರಿಗಳೇ, ಎಂದಿನಿಂದ ಈ ಮಂತ್ರಾಭಿಮಾನ ಎಂದೆ. ಶಾಸ್ತ್ರಿಗಳು, ಲೇ, ಹೀಗೆಲ್ಲ ಪಬ್ಲಿಕ್ ಜಾಗದಲ್ಲಿ ಹರಟಿದರೆ ಒದೆ ತಿನ್ನುತ್ತಿ ಎಂದರು. ನಗುವಿನಲ್ಲಿ ಆ ಮೀಟಿಂಗು ಮುಗಿಯಿತು. ಮಾಡರ್ನ್ ಹಿಂದೂ ರೆಸ್ಟೋರೆಂಟ್. ಹಿಂದೂ ಕಾಫಿ ಕ್ಲಬ್ಬಿನಿಂದ ಅಪ್ಪಣ್ಣನವರು ದೊಡ್ಡಪೇಟೆಯ ಕಡೆ ಅಹ್ಮದ್ ಬಿಲ್ಡಿಂಗ್ಸ್ ಕಟ್ಟಡ ಸಿದ್ಧವಾದ ಕೂಡಲೇ ಅಲ್ಲಿಗೆ ತಮ್ಮ ವ್ಯಾಪಾರ ಸ್ಥಾನವನ್ನು ಬದಲಾಯಿಸಿದರು. ಅಲ್ಲಿಯ ಹೆಸರು ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಎಂದು. ಇಲ್ಲಿ 3-4 ವರ್ಷ ಕಳೆದ ಮೇಲೆ ಕೊಂಚ ಕಾಲ ಸುಮ್ಮನಿರಬೇಕಾಯಿತು. ಅವರ ಕ್ಲಬ್ಬಿನಲ್ಲಿ ಸಾಲವಾಗಿ ತಿಂದು ಹೋದ 100 ಮಂದಿ ಹಣ ಕೊಡಲು ಮರೆತು ಅಪ್ಪಣ್ಣನವರಿಗೆ 16,000 ರೂಪಾಯಿ ನಷ್ಟವಾಯಿತು. ಅವರ ಬಾಕಿದಾರರಿಗೆ ಜ್ಞಾಪಕ ಪತ್ರಗಳನ್ನು ನನ್ನ ಕೈಯಿಂದ ನಾನೇ ಬರೆದೆ. ಈಗಿನ ಮಂತ್ರಿಗಳಲ್ಲಿ ಎಷ್ಟೋ ಮಂದಿಗೆ ತೆರಿಗೆ ಲೆಕ್ಕ ಮರೆತು ಹೋಗುವುದೆಂದು ನಾವು ಓದಿದ್ದೇವೆ. ಅಪ್ಪಣ್ಣನವರ ಗಿರಾಕಿಗಳು ಅಂಥ ಮರವಿನವರು. ಆಮೇಲೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬಳೆಪೇಟೆಯ ಉತ್ತರದ ಕೊನೆಯೂ ಶೇಷಾದ್ರಿ ರಸ್ತೆಯೂ ಸೇರುವ ಕಡೆ ಮಾಡರ್ನ್ ಹಿಂದೂ ಹೋಟೆಲನ್ನು ಪ್ರಾರಂಭಿಸಿದರು. ಈ ಉದ್ಯಮಕ್ಕೆ ವಿಶ್ವೇಶ್ವರಯ್ಯನವರ ಪ್ರೋತ್ಸಾಹವೂ ಸರ್ಕಾರದ ಸಹಾಯವೂ ಧಾರಾಳವಾಗಿ ದೊರೆತವು. ನಮ್ಮ ದೇಶದಲ್ಲಿ ಪಟ್ಟಣಗಳು ಬೆಳೆಯುತ್ತಿವೆ, ಕೈಗಾರಿಕೆಗಳು ವ್ಯಾಪಾರವೂ ಹೆಚ್ಚುತ್ತಿವೆ. ಈಗ ಬೆಂಗಳೂರಿಗೆ ಬರುವ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಇಂಥ ಪಟ್ಟಣದಲ್ಲಿ ಪ್ರಯಾಣಿಕರ ಸೌಕರ್ಯಕ್ಕಾಗಿ ಚೊಕ್ಕಟವಾಗಿ ಚೆನ್ನಾಗಿರುವ ಹೋಟೆಲುಗಳು ತುಂಬ ಅವಶ್ಯ. ಅವಕ್ಕೆ ಸರ್ಕಾರವು ಪ್ರೋತ್ಸಾಹ ಕೊಡಬೇಕು ಎಂದು ವಿಶ್ವೇಶ್ವರಯ್ಯನವರು ಸಂಕಲ್ಪಿಸಿದರು. ಮಾಡರ್ನ್ ಹಿಂದೂ ಹೋಟೆಲ್ ಇರುವ ಮನೆ ಕೌನ್ಸಿಲರ್ ಶ್ರೀನಿವಾಸ ಅಯ್ಯಂಗಾರ್ಯರ ಮನೆ. ಅವರು ಕೆಲವು ಕಾಲ ಅಲ್ಲಿ ವಾಸವಾಗಿದ್ದರು. ಆಗ್ಗೆ ಆ ಪ್ರದೇಶದಲ್ಲಿ ಜನಸಂದಣಿ ಕಡಿಮೆಯಿತ್ತು. ರೈಲಿಗೆ ಸಮೀಪವಾದ ಜಾಗ. ಇಂಥ ಕಡೆ ಪ್ರಾರಂಭದ ದಿವಸದಿಂದ ಅಪ್ಪಣ್ಣನವರ ಸಂಸ್ಥೆ ದಿನೇ ದಿನೇ ಬೆಳೆದು ಯಶಸ್ವಿಯಾಯಿತು. 1958ರಲ್ಲಿ ಅದರ 60ನೇ ವರ್ಷ ವರ್ಧಂತಿಯ ಸಂದರ್ಭದಲ್ಲಿ ಒಂದು ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು. ಅಂದು ವಿಶ್ವೇಶ್ವರಯ್ಯನವರು ಮುಖ್ಯ ಅತಿಥಿಯಾಗಿ ಬಂದಿದ್ದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಭಜನೆ ಸಂಸ್ಥೆ. ಅಪ್ಪಣ್ಣನವರು ತಮ್ಮ ವ್ಯಾಪಾರದಲ್ಲಿ ಹೇಗೆ ಪ್ರಾಮಾಣಿಕರೂ ಸಮರ್ಥರೂ ಆಗಿ ಯಶಸ್ವಿಯಾದರೋ ಹಾಗೆಯೇ ಸದಾಚಾರದಲ್ಲಿಯೂ ಭಗವದ್ಭಕ್ತಿಯಲ್ಲಿಯೂ ಸಂತುಷ್ಟರಾಗಿದ್ದವರು. ಆತ ದೊಡ್ಡ ಧರ್ಮಿಷ್ಠ, ಉದಾರಿ. ಭಜನೆ, ಪೂಜೆ, ಹರಿಕತೆ ಇಂಥ ಸಮಾರಂಭ ನಡೆಯದ ದಿನವಿರಲಿಲ್ಲ ಆತನ ಕುಟುಂಬದಲ್ಲಿ. ಕೂಡಲಿ ಮಠದ ಸ್ವಾಮಿಗಳೊಬ್ಬರು ಆಗಾಗ ಬಂದು ಅಪ್ಪಣ್ಣನವರ ಆಶ್ರಯದಲ್ಲಿ ಬಿಡಾರ ಮಾಡುತ್ತಿದ್ದರು. ಆ ಸ್ವಾಮಿಗಳ ದರ್ಶನಕ್ಕಾಗಿಯೂ ಉಪದೇಶಕ್ಕಾಗಿಯೂ ಭಜನೆ ಮೊದಲಾದ ಉಪಾಸನಾ ಕಾರ್ಯಕ್ಕಾಗಿಯೂ ಜನ ಅಪ್ಪಣ್ಣನವರ ಮನೆಗೆ ತಂಡೋಪತಂಡವಾಗಿ ಬರುತ್ತಿದ್ದರು. ಆ ಸ್ವಾಮಿಗಳ ಭಜನೆಯ ಕಾಲದಲ್ಲಿ ಹೇಳುತ್ತಿದ್ದ 1-2 ಹಾಡುಗಳು ನನ್ನ ನೆನಪಿನಲ್ಲಿ ನಿಂತಿವೆ. ದತ್ತಾತ್ರೇಯ ಶ್ರೀಪದ ಪದ್ಮಂ ಪ್ರಣತೋಸ್ಮಿ, ಆರತಿ ಬೆಳಗುವೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ, ನಾರಾಯಣ ನಾರಾಯಣ ಜಯಗೋವಿಂದ ಹರೇ, ಅದ್ಭುತ ವಿಗ್ರಹ ಅಮರಾಧೀಶ್ವರ, ಅಗಣಿತ ಗುಣಗಣ ಅಮೃತ ಶಿವ. ಹೀಗೆ ಬೆಂಗಳೂರಿನಲ್ಲಿ ಭಜನೆ ಸಂಪ್ರದಾಯವನ್ನು ಹರಡಿದ್ದಕ್ಕೆ ಸಾಧಕವಾದ ಸಂಸ್ಥೆಗಳಲ್ಲಿ ಅಪ್ಪಣ್ಣನವರ ಆಶ್ರಯದಲ್ಲಿ ನಡೆದ ಶ್ರೀ ಕೂಡಲಿ ಸ್ವಾಮಿಗಳ ಸಂಸ್ಥೆಯೂ ಒಂದು. ಅಪ್ಪಣ್ಣನವರಲ್ಲಿಗೆ ವಿದ್ಯಾರ್ಥಿಯಾಗಿಯೋ ಯಾಚಕನಾಗಿಯೋ ಬಂದು ಬರಿಗೈಯಾಗಿ ಹೋದವನಿಲ್ಲ. ಅಪ್ಪಣ್ಣನವರು 10 ಮಂದಿಗೆ ಅನ್ನವಸ್ತ್ರಗಳನ್ನು ದಾನ ಮಾಡಿದರು. ಇನ್ನು ಕೆಲವು ಫಲಾಹಾರದ ಅಂಗಡಿಗಳು. 40-50 ವರ್ಷಗಳ ಹಿಂದೆ ಹೋಟೆಲು ಉದ್ಯಮದಲ್ಲಿ ಹೆಸರಾಗಿದ್ದ ಇನ್ನೊಂದು ಸ್ಥಳ ಬಳೆಪೇಟೆಯಲ್ಲಿದ್ದ ಅಣ್ಣಯ್ಯಪ್ಪನವರ ಫಲಾಹಾರದ ಅಂಗಡಿ. ಅಣ್ಣಯ್ಯಪ್ಪನವರು ಕೋಲಾರ ಜಿಲ್ಲೆಯ ದೇವರಾಯ ಸಮುದ್ರ ಪ್ರಾಂತದವರು. ಅವರ ಅಂಗಡಿಯ ವಿಶೇಷವೇನೆಂದರೆ ಬೆಳಗ್ಗೆ ಹೊತ್ತಿನ ಪೂರಿ, ಸಂಜೆ ಖಾರದ ಅವಲಕ್ಕಿ. ಈ ಖಾರದ ಅವಲಕ್ಕಿಯ ಪ್ರಸಿದ್ಧಿ ಎಷ್ಟು ಮಟ್ಟಿನದೆಂದರೆ ಬೆಂಗಳೂರಿನಿಂದ ಪರಸ್ಥಳ ಹೋಗುವವರು ಸಂಜೆ
ಅಣ್ಣಯ್ಯಪ್ಪನವರ ಅಂಗಡಿಯ ಮುಂದೆಯೇ ಹೋಗಬೇಕು. ಅಲ್ಲಿ 1 ರೂಪಾಯಿ ಕೊಟ್ಟರೆ ಒಂದು ಪೊಟ್ಟಣ ಗೋಪುರಾಕಾರದ್ದು ಕೋನ್, 4 ಆಣೆಗೆ ಒಂದು ಚಿಕ್ಕ ಪೊಟ್ಟಣ, ದೊಡ್ಡದನ್ನು ಟ್ರಂಕಿನಲ್ಲಿ ಹಾಕಿಕೊಳ್ಳತಕ್ಕದ್ದು, ಊರಿಗೆ ತೆಗೆದುಕೊಂಡು ಹೋಗುವುದಕ್ಕೆ, ಸಣ್ಣದು ಆಗಲೇ ತಿನ್ನುವುದಕ್ಕೆ. ಇನ್ನೂ ಕೆಲ ಮಂದಿ ರಸಿಕರು ಅವಲಕ್ಕಿಯಲ್ಲಿ ಹಾಕಿದ್ದ ಕರೆದ ಕರಿಬೇವು 2 ಆಣೆಗೆ, ಕರೆದ ಗೋಡಂಬಿ 2 ಆಣೆಗೆ. ಈ ವ್ಯಾಪಾರ ಸರಾಸರಿ ದಿನಕ್ಕೆ 150 ರೂಪಾಯಿಯವರೆಗೂ ಆಗುತ್ತಿತ್ತಂತೆ. ಅಲ್ಲಿಂದೀಚೆಗೆ ಬಂದದ್ದು ಚಿಕ್ಕಪೇಟೆಯ ಉಡುಪಿ ಹೋಟೆಲು. ಈ ಮನೆ ದಿವಾನ್ ಕೃಷ್ಣಮೂರ್ತಿಗಳದು. ದಿವಾನರು ಮನೆಯನ್ನು ಹೋಟೆಲಿಗೆ ಕೊಟ್ಟರೆಂಬ ಬೀದಿಯ ಆಕ್ಷೇಪಣೆಯನ್ನು ನಾನು ಕೇಳಿದ್ದೇನೆ. ಆದರೆ ಬಹುಮಂದಿಗೆ ಅದೊಂದು ದೊಡ್ಡ ಅನುಕೂಲವಾಯಿತು. ಒಬ್ಬಂಟಿಯಾಗಿದ್ದವರಿಗೆ ಅದು ಮನೆಯಂತಾಯಿತು. ಈ ಹೋಟೆಲೇ ನಮ್ಮ ಸಂಗೀತ ವಿದ್ವಾನ್ ಅನಂತ ಶಾಸ್ತ್ರಿಗಳ ನೆಲೆಮನೆ. ಬಹುಶಃ ಈ ಎಲ್ಲ ಸಂಸ್ಥೆಗಳಿಗಿಂತ ಪುರಾತನವಾದದ್ದು ಮಾಂಧಾತನ ಮಿಠಾಯಿ ಅಂಗಡಿ. ಇವರು ಉತ್ತರ ಪ್ರದೇಶದ ಬ್ರಾಹ್ಮಣರೆಂದು ಕೇಳಿದ್ದೇನೆ. ಯಾವುದೋ ಒಂದು ಕಾಲದಲ್ಲಿ ಪ್ರಯಾಗ ಪ್ರಾಂತದಿಂದ ಬೆಂಗಳೂರು ಮೈಸೂರುಗಳಿಗೆ ಜನ ಬಂದಿರಬೇಕು. ಹಾಗೆ ಬಂದ ಬ್ರಾಹ್ಮಣರಲ್ಲಿ ಹರಿರಾಮ ಮಿಶ್ರಾ ಎಂಬ ಹಳೆಯ ಅಚ್ಚಿನ ಕಾರ್ಖಾನೆಯವರೂ ಟೌನ್ ಪ್ರೆಸ್ ಒಬ್ಬರು. ಸಾಂಪ್ರತ ದಶೆ. ಈಚೀಚೆಗೆ ಹೋಟೆಲು ಉದ್ಯೋಗ ನಮ್ಮ ದೇಶದಲ್ಲಿ ದೊಡ್ಡದಾಗಿ ಬೆಳೆದಿದೆ. ಭಾರಿ ಭಾರಿ ಕಾರ್ಖಾನೆಗಳು ಹುಟ್ಟಿಕೊಳ್ಳುತ್ತಿವೆ. ಇದು ಕಾಲವೇಗದಿಂದ ಆಗಿರುವ ಕೆಲಸ. ಅದಕ್ಕಿಂತ ಹೆಚ್ಚಿನದೇನೆಂದರೆ ಸರ್ಕಾರ ತಾನೇ ಹೋಟೆಲುಗಾರನಾಗಿರುವುದು. ಸ್ವಿಟ್ಜರ್ಲೆಂಡ್ ಮೊದಲಾದ ದೇಶಗಳಲ್ಲಿ ಸರ್ಕಾರದ ಹೋಟೆಲುಗಳು ಇವೆಯಂತೆ. ಅದರಿಂದ ಸರ್ಕಾರಕ್ಕೆ ವರಮಾನ ಉಂಟಂತೆ. ನಮ್ಮಲ್ಲಿಯೂ ಯಾಕೆ ಹಾಗಾಗಬಾರದು ಎಂದು ಕೇಳುವವರು ನಮ್ಮ ರಾಜಕೀಯದಲ್ಲಿ ಪ್ರಬಲರಾಗಿದ್ದಾರೆ. ಅಂಥವರ ಪ್ರೇರಣೆಯಿಂದ ಸರ್ಕಾರ ಈ ವ್ಯಾಪಾರಕ್ಕೆ ಇಳಿಯುತ್ತಿದೆ. ಇದು ಗುಣವೋ ಅವಗುಣವೋ ಅನುಭವದಿಂದ ತಿಳಿಯಬೇಕು. ಇಷ್ಟು ಮಾತ್ರ ನಾವು ಈಗ ಗುರುತಿಟ್ಟುಕೊಳ್ಳಬೇಕು. ಪಾಶ್ಚಾತ್ಯ ರಾಜ್ಯಗಳಲ್ಲಿ ಹೋಟೆಲು ವ್ಯಾಪಾರವೂ ಟೂರಿಸ್ಟ್ ಎಂಬ ಪ್ರವಾಸೋದ್ಯಮವೂ ರಾಜ್ಯಕ್ಕೆ ಅಥವಾ ಸರ್ಕಾರಕ್ಕೆ ತಕ್ಕದ್ದೇ ಎಂದು ಈಗ ಪ್ರಶ್ನೆ ಎದ್ದಿದೆ. ರಾಜ್ಯದ ಆದಾಯಕ್ಕೆ ಅದರಿಂದ ಅನುಕೂಲವಿರಬಹುದು, ಸಮಾಜದ ಸುಸ್ಥಿತಿಗೆ ಅದರಿಂದ ಎಷ್ಟು ಪ್ರತಿಕೂಲ ಎಂದು ಈಗ ಅಲ್ಲಿ ಚರ್ಚೆ ನಡೆಯುತ್ತಿದೆ. ಯಾವುದು ಒಂದು ಮಿತಿಯಲ್ಲಿ ಅಥವಾ ಹಿತದಲ್ಲಿ ನಡೆದರೆ ಅಷ್ಟಿಷ್ಟು ಒಳ್ಳೆಯದಾದೀತೋ, ಅದೇ ವ್ಯಾಪಾರ ಮಿತಿ ಮೀರಿದರೆ, ಸರ್ಕಾರದ ಕೈಗೆ ಹೋದರೆ ಆ ಅಷ್ಟಿಷ್ಟು ಒಳ್ಳೆಯದೂ ತಪ್ಪಿ ಹೋಗಿ ಅದಕ್ಕೆ ಪ್ರತಿಯಾಗಿ ಕೇಡೇ ಆದರೂ ಆಗಬಹುದು.